ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಬುಧವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ. ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರಬೇಕಿತ್ತು, ಹಂಗಾಗಿ ಹೋಗಿದ್ವಿ. ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ನೀನು ಹಂಗೆ ಸಿಟಿ ಕಡೆ ಬಾ ಅಂತ ಹೇಳಿದರು. ನಾವು ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ನಮ್ಮ ಮನೆಯವ್ರು ಬಂದರು. ಇನ್ನು ಮಧ್ಯಾಹ್ನ ಸ್ವಲ್ಪ ಆಗಲೇ ಲೇಟ್ ಆಗಿಬಿಟ್ಟಿತ್ತು, ಹಂಗಾಗಿ ಅವ್ರು ಹಶ್ವಾಗ್ತಿದೆ ಅಂತ ಅಂದರು. ಇನ್ನು ಹೋಟೆಲ್ ಆ ಕಡೆ ಎಲ್ಲ ಸ್ವಲ್ಪ ಯಾವೂ ಇರಲಿಲ್ಲ ಅಷ್ಟು ಚೆನ್ನಾಗಿರೋವು, ಹಂಗಾಗಿ ನಮ್ಮ ಮನೆಯವ್ರು ಎಗ್ ರೈಸೇ ತೊಗೊಳ್ತೀನಿ ಅಂತ ಅಂದರು. ಅವ್ರು ಎಗ್ ರೈಸ್ ತೊಗೊಂಡು ನನಗೆ ಗೋಬಿ ಕೊಡಿಸಿದ್ರು. ನನಗೆ ಗೋಬಿನೇ ಕೊಡಿಸು, ಎಗ್ ರೈಸ್ ಬೇಡ, ಮನೆಗೆ ಹೋಗಿ ಪೂಜೆ ಮಾಡಬೇಕು ಅಂತ ಹೇಳಿದೆ. ಹಾಗಾಗಿ ನನಗೆ ಗೋಬಿ ಕೊಡಿಸ್ಬಿಟ್ಟು ಅವರು ಎಗ್ ರೈಸ್ ತಿಂತಾಯಿದ್ದಾರೆ. ಪಾಪು ಅವ್ನಿಗೇನು ಇಷ್ಟ, ಒಂದ್ಸಲ ಎಗ್ ರೈಸ್ ತಿನ್ನೋದು, ಒಂದ್ಸಲ ಗೋಬಿ ತಿನ್ನೋದು, ಹಂಗೆ ತಿಂತಾಯಿದ್ದ. ಇನ್ನು ತಿಂದು ಅದಾದಮೇಲೆ ಸ್ವಲ್ಪ ತರಕಾರಿ ಮತ್ತು ಹೂವು ಎಲ್ಲ ತಗೊಳ್ಬೇಕಿತ್ತು, ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಕೂಡ ಬುಧವಾರ ಬೆಳಗ್ಗೆನೇ ಪೂಜೆ ಆಗೋದು, ಬಟ್ ಸಾಯಂಕಾಲ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಮನೇಲಿ ಸಣ್ಣ ಪುಟ್ಟ ಏನು ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ. ಹೂವೆಲ್ಲ ತಗೊಂಡೋಗಿ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಗೋಬಿ ಎಲ್ಲ ತಿಂದ್ಕೊಂಡು ಅದಾದಮೇಲೆ ಸ್ವಲ್ಪ ಏನೇನು ಐಟಮ್ಸ್ ಬೇಕಿತ್ತು ಮನೆಗೆಲ್ಲ ತೊಗೊಂಡು ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ನಾನು ಇನ್ನು ಏನು ಮನೇಲಿ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡೆ, ಸ್ನಾನ ಮಾಡಿಕೊಂಡು ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ಇನ್ನು ಸ್ವಲ್ಪ ಸಿಂಪಲ್ಲಾಗೆ ಪೂಜೆ ಮಾಡ್ಕೊಂಡಿದ್ದೆ. ಯಾಕಂತ ಅಂದರೆ ಆಗಲೇ ಟೈಮು ಒಂದು 5 ಗಂಟೆ ಆಗಿತ್ತು. ನಾವು ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋ ಅಷ್ಟರಲ್ಲಿ, ಹಾಗಾಗಿ ದೇವ್ರ ಪೂಜೆ ಏನು ಇದು ಪೂಜೆ ಸಾಮಾನುಗಳನ್ನೇನು ತೊಳೆದಿರಲಿಲ್ಲ. ಹಾಗೆ ಪೂಜೆ ಮಾಡಿಕೊಂಡೆ, ಸ್ವಲ್ಪ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಇನ್ನು ಸಿಂಪಲ್ಲಾಗಿ ಪೂಜೆ ಕೂಡ ಮುಗೀತು. ಅದಾದಮೇಲೆ ಸಂಜೆ ಸ್ವಲ್ಪ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರೋದ್ರಿಂದ ಟೀ ಕೂಡ ಮಾಡ್ಕೊಂಡಿದ್ದೆ. ನನಗೆ ಗೊತ್ತಿರೋರೊಬ್ಬರು ಆಲ್ಮೋಸ್ಟ್ ನಿಮ್ಮ ವ್ಲಾಗಲ್ಲಿ ಟೀದೊಂದು ಕ್ಲಿಪ್ಪಿಂಗ್ಸ್ ಹಾಕಿರ್ತೀರ ಅಂತ ಹೇಳ್ಬಿಟ್ಟು ಲೈವಲ್ಲಿ ಇದ್ದಾಗ ಹೇಳಿದರು. ಸೊ ಹೌದು, ನಮ್ಮ ಮನೇಲಿ ಸಂಜೆ ಟೈಮು ಟೀ ಕುಡಿಯೋ ಅಭ್ಯಾಸ ಎಲ್ರಿಗೂ ಇದೆ. ನಾನು ಟೀ ಮಾಡಿಲ್ಲ ಅಂತಾದ್ರೂ ಅವರೇ ಕೇಳ್ಬಿಟ್ಟು ಮಾಡಿಸ್ಕೊಳ್ತಾರೆ. ಸೊ ಅಷ್ಟು ಬೆಳಗ್ಗೆ ಟೈಮು ಯಾರು ಕೇಳೋದಿಲ್ಲ ಕಾಫಿ ಟೀ ಬೇಕು ಅಂತ ಹೇಳ್ಬಿಟ್ಟು, ಸಂಜೆ ಟೈಮ್ ಬೇಕೇ ಬೇಕು. ನಮ್ಮ ಮನೆಯವರು ಬೆಳಗ್ಗೆ ಟೈಮ್ ಕುಡಿದೇ ಇರೋದ್ರಿಂದ ಸಂಜೆ ಒಂದು ಟೈಮು ಒಂದೊಂದು ಸಲ ಯಾವಾಗೋ ಒಂದೊಂದು ಸಲ ಸ್ಕಿಪ್ ಮಾಡ್ತಾರಷ್ಟೇ, ಬಟ್ ಸಂಜೆ ಟೈಮು ಕುಡಿತಾರೆ. ಹಾಗಾಗಿ ಟೀ ಮಾಡಿಕೊಡ್ತಾಯಿದ್ದೀನಿ. ಹಾಗಾಗಿನೇ ನನ್ನ ವ್ಲಾಗ್ಗಳಲ್ಲಿ ಆಲ್ಮೋಸ್ಟು ಟೀದು ಕೂಡ ಶೇರ್ ಮಾಡಿರ್ತೀನಿ. ಇನ್ನು ಟೀಗೆ ಅಂತ ಹೇಳ್ಬಿಟ್ಟು ಬಿಸ್ಕೆಟ್ ತೊಗೊಂಬಂದಿದ್ರು. ನಾನು ಹೋದರೆ ಸ್ವಲ್ಪ ರಸ್ಕ್ ಇಲ್ಲ ಅಂತಂದರೆ ಬ್ರೆಡ್ ತೊಗೊಬರ್ತೀನಿ, ನನಗೆ ಅವೇ ಇಷ್ಟ ಆಗುತ್ತೆ. ನಮ್ಮ ಮನೆಯವರು ಬಿಸ್ಕೆಟ್ ತೊಗೊಬರ್ತಾರೆ ಅವ್ರು ಹೋದರೆ, ಹಾಗಾಗಿ ಅವರೇ ಹೋಗಿದ್ರಲ್ಲ ಹಾಲು ತರೋದಕ್ಕೆ ಬಿಸ್ಕೆಟ್ ಎಲ್ಲ ತೊಗೊಬಂದಿದ್ರು. ಇನ್ನು ಅದಾದಮೇಲೆ ಟೀ ಎಲ್ಲ ಸೋಸ್ಕೊಂಡು ಕುಡಿಬೇಕಾದ್ರೆ ಸ್ವಲ್ಪ ನೋಡೋಣ ಕ್ರೀಮ್ ಬಿಸ್ಕೆಟ್ ಟೀಗೆ ಕುಡಿದ್ರೆ ಹೆಂಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದೊಂದು ಬೌನ್ಸ್ ಅಂತ ಇದೆಯಲ್ಲ, ಈ ಬಿಸ್ಕೆಟ್ನೇ ಒಂದು ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಈ ಥರ ಯಾರು ಟ್ರೈ ಮಾಡೋದಕ್ಕೆ ಹೋಗಬೇಡಿ, ಯಾಕಂತಂದರೆ ಬಿಸ್ಕೆಟ್ ಏನೋ ಸ್ವೀಟಾಗೇ ಇರುತ್ತೆ, ಬಟ್ ಟೀ ಒಳ್ಳೆ ಬಿಸಿನೀರು ಕುಡ್ದಂಗೆ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಯಾರು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಮಾಮೂಲಿ ಏನು ಬಿಸ್ಕೆಟ್ ಇರುತ್ತೋ ಅದನ್ನೇ ತಿನ್ನೋದಕ್ಕೋ ಟೀ ಕುಡಿಯೋದು ಆ ಥರ ಮಾಡಿ ಚೆನ್ನಾಗಿರುತ್ತೆ. ಇನ್ನು ಟೀ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ನಮ್ಮ ಪಾಪನ ಆಟ ಆಡಿಸಿ ಅದಾದಮೇಲೆ ಇನ್ನು ಮನೇಲಿ ಸ್ವಲ್ಪ ಮಾವಿನಕಾಯಿ ಇತ್ತು, ಉಪ್ಪಿನಕಾಯಿ ಹಾಕ್ಕೊಬೇಕಿತ್ತು. ಆಲ್ಮೋಸ್ಟು 2 ದಿನ ಮುಂಚೆನೇ ಉಪ್ಪಿನಕಾಯಿ ಹಾಕಬೇಕಿತ್ತು. ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ಹುಳಿ ಮಾವಿನಕಾಯಿ ಮಾತ್ರ ಉಪ್ಪಿನಕಾಯಿ ಹಾಕ್ಕೊಂಡು ಈ ತೋತಾಪುರಿಕಾಯಿನ ಹಂಗೆ ಇಟ್ಟಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿದ್ರಿಂದ ಸೊ ಹಾಗೆ ಎತ್ತಿಟ್ಟಿದ್ದೆ, ಏನೋ ಹಾಳಾಗೋದಿಲ್ಲ ಅಂತೇಳ್ಬಿಟ್ಟು. ತಂದಿದ್ದ ದಿನವೇ ಉಪ್ಪಿನಕಾಯಿ ಹಾಕಬೇಕು, ಆವಾಗ ಹಾಳಾಗೋದಿಲ್ಲ. ಬಟ್ ತಂದಿದ್ದ ದಿನ ಉಪ್ಪಿನಕಾಯಿ ಹಾಕ್ತಾರೆ, ಸ್ವಲ್ಪ ದಿನ ಲೇಟ್ ಮಾಡಿದ್ರೆ ಅದು ಉಪ್ಪಿನಕಾಯಿ ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ. ಸೊ ನಾನು ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡ್ಕೊಳ್ತೀನಿ, ಹಂಗಾಗಿ ಏನು ಕೇಳೋದಿಲ್ಲ. ಅದಲ್ದೇ ನಮ್ಮನೇಲಿ ಜಾಸ್ತಿ ಉಪ್ಪಿನಕಾಯಿ ಖರ್ಚಾಗೋದ್ರಿಂದ ಅದು ಜಾಸ್ತಿ ದಿನವೂ ಏನು ಇಟ್ಕೊಳ್ಳೋದಿಲ್ಲ ನಾವು, ಒಂದು 2-3 ತಿಂಗಳಲ್ಲೇ ಖಾಲಿ ಆಗಿಬಿಡುತ್ತೆ. ಮನೇಲಿ ಇವಾಗ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಮತ್ತು ಆಲ್ಮೋಸ್ಟು ಜಾಸ್ತಿ ಏನಾದರೂ ಉಪ್ಪಿನಕಾಯಿ ಆಯಿತು ಅಂತಂದರೆ ಊರಿಗೂ ಸ್ವಲ್ಪ ಕೊಟ್ಟು ಕಳಿಸ್ತೀನಿ. ಸೊ ಹಂಗಾಗಿ ಅದೇನೋ ಉಳಿಯೋದಿಲ್ಲ, 1-2 ತಿಂಗಳು 3 ತಿಂಗಳಲ್ಲಿ ಖಾಲಿ ಆಗುತ್ತೆ. ಹಾಗಾಗಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟು ಆದಮೇಲೆ ಉಪ್ಪಿನಕಾಯಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ತೆಗ್ದಿದ್ದೀನಿ. ಇನ್ನು ಅದನ್ನೆಲ್ಲ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ, ನಸರೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಕೆಲವೊಬ್ಬರು ತಂದಿದ್ದ ದಿವಸ ಉಪ್ಪಿನಕಾಯಿ ಹಾಕಿದ್ರೆ ಅದು ನಸರು ಸಮೇತ ಹಾಕ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು, ಅದು ಮಾವಿನಕಾಯಿ ಪರಿಮಳ ಬರುತ್ತೆ. ಸೊ ಇದು ಆಲ್ಮೋಸ್ಟ್ 2 ದಿನ ಆಗಿತ್ತಲ್ಲ, ಹಂಗಾಗಿ ಸ್ವಲ್ಪ ಏನು ಆ ಥರ ಏನು ಸ್ಮೆಲ್ ಇರೋದಿಲ್ಲ. ಹಂಗಾಗಿ ಅದು ಬುಡ ಎಲ್ಲ ತೆಗೆದ್ಬಿಟ್ಟು ಅದಾದಮೇಲೆ
ಉಪ್ಪಿನಕಾಯಿ ಮಾಡ್ಕೊಳ್ತೀನಿ. ಇನ್ನು ಮಾವಿನಕಾಯಿ ಎಲ್ಲ ತೊಳೆದಿಟ್ಟು ಟಬ್ಬು ಎಲ್ಲ ತೊಳೆದಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಒಂದು ಡ್ರಾಪ್ ಕೂಡ ನೀರು ಸೋಗಿಸ್ಬಾರ್ದು, ಆ ಥರ ಉಪ್ಪಿನಕಾಯಿ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಬೇಗ ಬೂಸ್ಟ್ ಬಂದುಬಿಡುತ್ತೆ ಉಪ್ಪಿನಕಾಯಿ. ಸೊ ಹಾಗಾಗಿ ಚೆನ್ನಾಗಿ ಟಬ್ಬೆಲ್ಲ ಒರೆಸ್ಕೊಂಡು ಅದಾದಮೇಲೆ ಮಾವಿನಕಾಯಿ ಕೂಡ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇನ್ನು ನಾವು ಮಾಡೋ ಅಂಥ ಜಾಗದಲ್ಲೂ ಅಷ್ಟೇ ಒಂದು ಡ್ರಾಪ್ ನೀರು ಕೂಡ ಇರಬಾರ್ದು, ಆ ಉಪ್ಪಿನಕಾಯಿಗೆ ನೀರೇ ಸೋಗಬಾರ್ದು. ಹಾಗಾಗಿ ನೀಟಾಗೆ ನಾವು ಉಪ್ಪಿನಕಾಯಿ ಮಾಡೋ ಜಾಗ ಕೂಡ ನೀರಿಲ್ಲದೆ ಇರೋ ಥರ ನೀಟಾಗಿ ಡ್ರೈ ಆಗಿ ಇಟ್ಕೊಂಡಿರಬೇಕು. ಇನ್ನು ನಾನು ಮಾವಿನಕಾಯಿ ಕಟ್ ಮಾಡೋ ಅಂಥ ಇನ್ನು ಚಾಪರ್ ಬೋರ್ಡ್ನು ಕೂಡ ನೀಟಾಗಿ ಅದನ್ನ ಒರೆಸ್ಕೊಳ್ತಾ ಇದ್ದೀನಿ. ಅದು ಕೂಡ ನೀರು ಹಾಕಿತ್ತಲ್ಲ ಹಂಗಾಗಿ ಇನ್ನು ಒರೆಸ್ಕೊಂಡು ಇನ್ನು ಅಲ್ಲೇನು ಉಪ್ಪಿನಕಾಯಿ ಹಾಕೋ ಜಾಗ ಇತ್ತು ಅಲ್ಲ ಅದು ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಮಾವಿನಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸೈಜ್ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದರೆ ಆ ಥರ ಕೂಡ ಮಾಡ್ಕೊಳ್ಬೋದು. ಇನ್ನು ನಾನು ತೋರಿಸೋ ಪ್ರೊಸೆಸಿಂಗಲ್ಲಿ ನೀವು ಉಪ್ಪಿನಕಾಯಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಅಳತೆ. ಸೊ ಯಾವುದನ್ನು ಕೂಡ ಮಿಸ್ ಮಾಡಬೇಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ತಾ ಹೋದರೆ ನಿಮಗೆ ವಿಡಿಯೋ ಅದು ಅಳತೆ ಗೊತ್ತಾಗೋದಿಲ್ಲ. ಇನ್ನು ಇದನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಿಮಗೆ ಮಾಮೂಲಿ ಅಂಗಡಿಗಳಲ್ಲೆಲ್ಲ ಉಪ್ಪಿನಕಾಯಿ ಈ ಥರ ಬರಬೇಕು ಅಂತ ಅಂದರೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ, ಆವಾಗ ನಿಮಗೆ ಸೈಜ್ ಕರೆಕ್ಟಾಗಿ ಆಗುತ್ತೆ. ನನಗೆ ಸ್ವಲ್ಪ ಗ್ರೇವಿನಲ್ಲಿ ಜಾಸ್ತಿ ಇರಬೇಕು ಉಪ್ಪಿನಕಾಯಿ. ಇಲ್ಲ ಅಂತಂದರೆ ಮಾವಿನಕಾಯಿ ಸೈಡ್ಗೆ ಇಟ್ಬಿಟ್ಟು ಗ್ರೇವಿ ಮಾತ್ರ ಯೂಸ್ ಮಾಡ್ಕೊಳ್ತಾರೆ. ಹಂಗಾಗಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ, ಆವಾಗ ಕಾಯಿ ಕೂಡ ವೇಸ್ಟ್ ಆಗೋದಿಲ್ಲ, ಬೇಗ ಕೂಡ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಅದನ್ನು ನೀಟಾಗೆಲ್ಲ ಕಟ್ ಮಾಡಿಕೊಂಡು ಅದಾದಮೇಲೆ ನಾನು ತೊಗೊಂಡಿರೋ ಶೇಪು ತುಂಬ ಚಿಕ್ಕದು ನೋಡಿ, ಇಷ್ಟೇ ಇರೋದು. ಸೊ ನಿಮಗೆ ಬೇಕು ಅಂದರೆ ಇದಕ್ಕಿಂತ ದೊಡ್ಡದಾಗಿ ಕೂಡ ಮಾಡ್ಕೊಳ್ಳಿ. ಇನ್ನು ಅದಾದಮೇಲೆ ಇದೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಈಗ ಅಳತೆನಲ್ಲಿ ಕರೆಕ್ಟಾಗಿ ಎಷ್ಟು ತೊಗೊಳ್ಬೇಕು ಅಂತ ತೋರಿಸ್ತೀನಿ. ಈ ಲೋಟದಲ್ಲಿ ನಾನು ಅಳತೆ ಮಾಡಿ ಹಾಕ್ಕೊಂಡಿರೋದು ಕರೆಕ್ಟಾಗಿ ಇದರಲ್ಲಿ 6.5 ಲೋಟದಷ್ಟು ಮಾವಿನಕಾಯಿ ಆಗಿದೆ. ನಾನು ಕಟ್ ಮಾಡಿಕೊಂಡು ತೆಗ್ದಿರೋ ಅಂಥದ್ರಲ್ಲಿ ಮಾವಿನಕಾಯಲ್ಲಿ 6.5 ಲೋಟ ಆಗಿತ್ತು, ಹಾಗಾಗಿ ಅದರಲ್ಲಿ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮೆಜರ್ಮೆಂಟ್ ಕಪ್ಪಲ್ಲಿ ಗೊತ್ತಾಗುತ್ತೆ ಅಂತ ಅಂದರೆ ಅದರಲ್ಲೇ ಅಳತೆ ಮಾಡಿ ಹಾಕ್ಕೊಳ್ಳಿ. ಹೊಸ್ದಾಗಿ ಕಲಿತವ್ರವರು ನಮಗೆ ಗೊತ್ತಾಗಲ್ಲ ಅಂತಂದರೆ ಈ ಥರ ಲೋಟದಲ್ಲೇ ಅಳತೆ ಮಾಡಿ ಹಾಕ್ಕೊಳ್ಬೋದು. ನಾನು ಡೈರೆಕ್ಟಾಗಿ ಹಂಗೆ ನನಗೆ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಜಾಸ್ತಿ ಮಾಡ್ಕೋಬೇಕು ಉಪ್ಪಿನಕಾಯಿ ಅಂತಂದರೆ ಏನಾದರೂ ಒಂದು ಅಳತೆ ಇಟ್ಕೊಂಡು ಮಾಡ್ಕೊಳ್ತೀನಿ ಪರ್ಫೆಕ್ಟಾಗಿ ಬರಲಿ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದರೆ ಕಡಿಮೆ ಮಾಡ್ಕೊಬೇಕು ಅಂತಂದರೆ ಮನೆಗೆ ಮಾಡ್ಕೊಬೇಕು ಅಂತಂದರೆ ಕಣ್ಣು ಅಳತೆನಲ್ಲಿ ಮಾಡ್ಕೊಳ್ತೀನಿ. ಬಟ್ ವಿಡಿಯೋ ನೋಡೋರಿಗೆ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಈ ಥರ ಲೋಟದಲ್ಲೇ ತೋರಿಸಿದ್ರೆ ಕರೆಕ್ಟಾಗಿ ಅಳತೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ನಾನು ಯಾವ ಕಪ್ಪಲ್ಲಿ ಮಾವಿನಕಾಯಿ ತೊಗೊಂಡಿದ್ನೋ ಅಳತೆ ಮಾಡಿ ಅದೇ ಕಪ್ಪಿನಲ್ಲೇ ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯನ ಮೆಜರ್ ಮಾಡಿ ಹಾಕ್ಕೊಳ್ತೀನಿ. ಇದರಲ್ಲಿ 6.5 ಕಪ್ ಅಷ್ಟು ಕಾಯಿ ಆಗಿದೆಯಲ್ಲ, ಇದರಲ್ಲೇ ಒಂದು ಅರ್ಧಕ್ಕಿಂತ ಜಾಸ್ತಿ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಕಪ್ಗಿಂತ ಜಾಸ್ತಿ. ಇಲ್ಲ ಅಂತಂದರೆ ಅರ್ಧ ಕಪ್ಗಿಂತ ಕಡಿಮೆ ಬೇಕಾದರೂ ಹಾಕ್ಕೋಬೋದು, ಅದು ಕೂಡ ಕರೆಕ್ಟಾಗಿ ಅಳತೆ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ಆದಷ್ಟು ಲೋ ಫ್ಲೇಮಲ್ಲೋ ಇಲ್ಲ ಮೀಡಿಯಮ್ ಫ್ಲೇಮಲ್ಲೋ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇನ್ನು ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಅದನ್ನು ಒಂದು ತಟ್ಟೆಗೆ ಏನಕ್ಕಾದರೂ ಹಾಕ್ಬಿಡಿ. ಚೆನ್ನಾಗಿ ಒಟ್ಟಿನಾಗೆ ರೋಸ್ಟ್ ಮಾಡ್ಕೊಳ್ಳಿ, ತೀರಾ ಸೀಸೋದಕ್ಕೆ ಹೋಗ್ಬಿಡಿ, ಒಂಥರ ಕಹಿ ಬಂದುಬಿಡುತ್ತೆ, ಆವಾಗ ಉಪ್ಪಿನಕಾಯಿ ಕೂಡ ಕೆಟ್ಟೋಗುತ್ತೆ, ಮಾಡಿದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಇದೇ ಪ್ರೊಸೆಸ್ಸಿಂಗೆ ಮೇಯ್ನ್ ಇಂಪಾರ್ಟೆಂಟು. ಹಾಗಾಗಿ ಕರೆಕ್ಟಾಗಿ ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಸೊ ಒಂದು ಈ ಥರ ಪ್ಲೇಟ್ಗೋ ಇಲ್ಲಾಂದರೆ ಒಂದು ತಟ್ಟೆಗೋ ಹಾರಾಕೊಂಬಿಡಿ. ಇನ್ನು ನಾನು ಎಷ್ಟು ಇದನ್ನು ನಾನು ಸಾಸಿವೆನ ತೊಗೊಂಡಿದ್ನೋ ಅದೇ ಕಪ್ನಲ್ಲೇ ನಾನು ಒಂದು ಸಾಸಿವೆಗಿಂತ ಕಡಿಮೆ ತೊಗೊಂಡಿದ್ದೀನಿ, ಒಂದು ಅರ್ಧದಷ್ಟು ತೊಗೊಂಡಿದ್ದೀನಿ ಜೀರಿಗೆನ. ಸೊ ಕಪ್ಪಲ್ಲಿ ಅಳತೆ ಮಾಡ್ಕೊಂಡೇ ತೊಗೊಂಡಿದ್ದೆ, ಹಂಗಾಗಿ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಜೀರಿಗೆ ಅದು ಅಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಬೌಲಲ್ಲಿ ತೋರಿಸಿದ್ದೀನಿ. ಸೊ ಅದೇ ಕಪ್ನಲ್ಲೇ ನಾನು ಅಳತೆ ಮಾಡ್ಕೊಂಡಿದ್ದೆ. ಇನ್ನು ಅದನ್ನು ಕೂಡ ಚೆನ್ನಾಗಿ ಹುರಿದು ತೊಗೊಳ್ತಾ ಇದ್ದೀನಿ. ಇನ್ನು ಅದಾದಮೇಲೆ ಒಂದು 2ರಿಂದ 3 ಸ್ಪೂನ್ ಆಗೋವಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಮೆಂತ್ಯ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಇದು ಕೂಡ ಸೀಸೋದಕ್ಕೆ ಹೋಗಬಾರ್ದು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಲರ್ ಚೇಂಜ್ ಆಗ್ತಿದ್ದಂಗೆ ಅದನ್ನು ಎತ್ಬಿಟ್ಟು ಇನ್ನು ಅದನ್ನೆಲ್ಲ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ಅದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಅದು ತರ್ತರಿ ಮಾಡೋದಕ್ಕೆ ಹೋಗ್ಬಿಡಿ, ಜಾಸ್ತಿ ತರ್ತರಿನೂ ಆಗಬಾರ್ದು, ಜಾಸ್ತಿ ಫೈನ್ ಪೇಸ್ಟು ಆಗಬಾರ್ದು, ಡ್ರೈಯಾಗೆ ರುಬ್ಕೋಬೇಕು. ಇನ್ನು ಅದೇ ಕಪ್ನಲ್ಲೇ ನಾನು 1 ಲೋಟದಾಗುವಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ. ಇನ್ನು 1 ಲೋಟದಾಗುವಷ್ಟು ಉಪ್ಪು ತೊಗೊಂಡಿದ್ದೀನಿ. ಇನ್ನು ನಾನು ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯನ ಏನು ರುಬ್ಕೊಂಡಿದ್ನೋ ಅದು ಕರೆಕ್ಟಾಗಿ 1 ಲೋಟದ ಅಳತೆನಲ್ಲಿ ಸೊ ನಮಗೆ ಪೌಡರ್ ಸಿಗುತ್ತೆ. ಸೊ ನಾನು ಹುರ್ಕೊಂಡಿದ್ನಲ್ಲ ಅದೇ ಪೌಡರೇ ಇದು. ಸೊ
ನಿಮಗೆ ಇಲ್ಲೇ ಅಳತೆ ಗೊತ್ತಾಗುತ್ತೆ. ನಾನು ಏನು ಸಾಸಿವೆ ಜೀರಿಗೆ ಮೆಂತ್ಯನ ಹುರ್ಕೊಂಡಿದ್ನೋ ಆ ಪೌಡರು ಇವಾಗ 1 ಲೋಟದಷ್ಟು ಸಿಕ್ಕಿದೆ ನನಗೆ. ಸೊ ಇದೇ ಅಳತೆನಲ್ಲೇ ನೀವು ಮಾಡಿಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇನ್ನು ಇದು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಲಾಸ್ಟಿಗೆ 1 ಲೋಟದಷ್ಟು ಎಣ್ಣೆ ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೆ. ಅದೇ ಲೋಟದಲ್ಲೇ ನಾನು 1 ಲೋಟ ಆಗೋವಷ್ಟು ನೋಡೋಣ ಫಸ್ಟು ಅಂತ 1 ಲೋಟ ಕಾಯಿಸಿ ಎತ್ತಿಟ್ಕೊಂಡಿದ್ದೆ. ಕರೆಕ್ಟಾಗಿ ಅದೇ ಲೋಟದಲ್ಲಿ 1 ಲೋಟ ಆಗೋವಷ್ಟು ಎಣ್ಣೆನ ಆರಿಸಿರೋ ಅಂಥ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಎಣ್ಣೆನೂ ಅಷ್ಟೇ ಆದಷ್ಟು ಮೆಜರ್ಮೆಂಟಲ್ಲೇ ಹಾಕ್ಕೊಳ್ಳಿ. ಇದೇ ನಿಮಗೆ ಮಿಕ್ಸ್ ಮಾಡಬೇಕಾದ್ರೆ ಎಣ್ಣೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಬಟ್ ಒಂದು 5 ನಿಮಿಷ 10 ನಿಮಿಷ ಬಿಟ್ಟ ಮೇಲೆ ನಿಮಗೆ ಆ ಎಣ್ಣೆ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಒಂದು 15 ದಿನ ಕಳೆದ್ಮೇಲೆ ನಿಮಗೆ ಜಾಸ್ತಿ ಎಣ್ಣೆ ಹಾಕೋದ್ನೇನೋ ಅನ್ನಿಸ್ತಾ ಇರುತ್ತೆ. ಹಂಗಾಗಿ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಅಳತೆ ಮಾಡೇ ಹಾಕ್ಕೊಳ್ಳಿ. ಸೊ 1 ಲೋಟದಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಅಳತೆ ಬರುತ್ತೆ. ಇನ್ನು ಅದಾದಮೇಲೆ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಟೀಲ್ದೇ ಯಾವುದೇ ಇದನ್ನು ಯೂಸ್ ಮಾಡ್ಕೊಂಡಿಲ್ಲ, ಉಡಂದೇ ಸ್ಪ್ಯಾಟೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲೇ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ಬಿಟ್ಟರೆ ಕಂಪ್ಲೀಟಾಗಿ ನಿಮಗೆ ಆಯಿಲ್ ನೋಡ್ಬೋದು ಅಲ್ಲಿ ಎಷ್ಟು ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಮಾವಿನಕಾಯಿನಲ್ಲಿ. ಸೊ ಇದಾದಮೇಲೆ ಲಾಸ್ಟಿಗೆ 1-2 ಸ್ಪೂನ್ ಆಗೋವಷ್ಟು ಎಣ್ಣೆಗೆ ಸಾಸಿವೆ ಮತ್ತು ಜೀರಿಗೆನ ಸ್ವಲ್ಪ ಸಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ಅದಾದಮೇಲೆ ಇನ್ನು ಇದನ್ನು ಒಂದು ಬಾಕ್ಸಿಗೆ ಫಿಲ್ ಮಾಡಿ ಎತ್ತಿಟ್ಕೊಬೇಕು. ಇಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ಎಣ್ಣೆ ಇವಾಗಲೇ ಎಷ್ಟು ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಇನ್ನು ಒಂದು 2-3 ದಿನ ನಿಮಗೆ ಕಳೆದ್ರೆ ಫುಲ್ಲು ಎಣ್ಣೆ ಮೇಲೆ ಬರುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ. ನಾನು ಇದನ್ನು ಒಂದು 2 ದಿನ ಮುಂಚೆ ಈ ಬಾಕ್ಸಲ್ಲಿ ನಾನು ಹುಳಿ ಮಾವಿನಕಾಯಿ ಹಾಕ್ಕೊಂಡಿದ್ದೆ. ಒಂದು 2-3 ಹುಳಿ ಮಾವಿನಕಾಯಿ ಯೂಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ. ಆಲ್ಮೋಸ್ಟ್ ನಮ್ಮ ಮನೇಲಿ 2 ದಿನಕ್ಕೇ ಖಾಲಿ ಆಗ್ತಾ ಬಂದಿದೆ. ಟೇಸ್ಟ್ ಸಖತ್ತಾಗಿ ಬರುತ್ತೆ. ಹಾಗಾಗಿ ಊಟಕ್ಕೆ ಹಾಕ್ಕೊಂಡು ಒಂದು 2-3 ದಿನ ಮುಂಚೆ ಮಾಡಿದ್ರಿಂದ ಖಾಲಿಯಾಗಿತ್ತು. ಇದು ನೋಡಿ ಹಾಲು ಇಷ್ಟು ಗ್ರೇವಿ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಸೊ ನೀಟಾಗಿ ಬರುತ್ತೆ. ಮತ್ತು ಎಣ್ಣೆ ಕೂಡ ಅಷ್ಟೇ ಕರೆಕ್ಟಾಗಿ ಅಳತೆ ಮಾಡಿ ಹಾಕ್ಕೊಳ್ಳಿ. ನಾನು ಇದಕ್ಕೆ ಹೇಳ್ತಾ ಇರೋದು. ನಾನು ಇದನ್ನು ಸ್ವಲ್ಪ ಅಳತೆ ಮಾಡಿ ಹಾಕೊಂಡಿರಲಿಲ್ಲ, ಕಣ್ಣು ಅಳತೆನೆಲ್ಲ ಹಾಕಿದ್ದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿಬಿಟ್ಟಿದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಅದು ಹುಳಿ ಮಾವಿನಕಾಯಿ ಅಲ್ವಾ, ಹಂಗಾಗಿ ಕಲರ್ ಕೂಡ ಅಷ್ಟೇ ನಾನು ಯಾವುದೇ ಕಲರ್ ಯೂಸ್ ಮಾಡಿಲ್ಲ. ಸೊ ಏನು ಖಾರದ ಪುಡಿನಲ್ಲಿರುತ್ತೋ ಅದೇ ಕಲರೇ. ಸೊ ತುಂಬ ಚೆನ್ನಾಗಾಗಿದೆ ಹುಳಿ ಮಾವಿನಕಾಯ್ದಿದ್ದು. ಇದು ಇನ್ನು ತೋತಾಪುರಿ ಹಾಕ್ಕೊಂಡಿರೋದು. ಇವಾಗ ಇದನ್ನು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಬೇಕು. ಪ್ಲಾಸ್ಟಿಕ್ ಬಾಕ್ಸ್ ಇದ್ದರೆ ಪ್ಲಾಸ್ಟಿಕ್ ಬಾಕ್ಸ್ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪಿಂಗಾಣಿ ತಿಂದರೆ ಅದು ಕೂಡ ಯೂಸ್ ಮಾಡ್ಕೊಬೋದು, ಇಲ್ಲಾಂತಂದರೆ ಗ್ಲಾಸ್ ತಿಂತಿದ್ರೆ ಅದು ಕೂಡ ಯೂಸ್ ಮಾಡ್ಕೊಳ್ಳಿ. ಬಟ್ ಸ್ಟೀಲಿಂದ್ರಲ್ಲೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ. ನನ್ನ ಎಕ್ಸ್ಪೀರಿಯೆನ್ಸೇ. ಲಾಸ್ಟ್ ಟೈಮ್ ನಾನು ಸ್ಟೀಲ್ನಲ್ಲಿ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ಬಿಟ್ಟು 1 ವಾರ ಕೂಡ ಬರಲಿಲ್ಲ, ಫುಲ್ಲು ಬೂಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತು 1 ವಾರ ಆದಮೇಲೆ. ಹಾಗಾಗಿ ಸ್ವಲ್ಪ ಆದಷ್ಟು ಸ್ಟೀಲಿಂದೇನು ಟಚ್ ಮಾಡೋದಕ್ಕೆ ಹೋಗ್ಬಿಡಿ. 1 ವರ್ಷ ಇಟ್ಟರು ಹಾಳಾಗೋದಿಲ್ಲ, ನೀಟಾಗಿ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ನಿಮಗೆ ಅಂಗಡಿಗಳಲ್ಲೆಲ್ಲ ಪ್ಲಾಸ್ಟಿಕ್ ಬಾಕ್ಸ್ ಆಲ್ಮೋಸ್ಟ್ ಈ ಚಿಲ್ಲರೆ ಅಂಗಡಿಗಳಲ್ಲೆಲ್ಲ ನಿಮಗೆ ಸಿಗುತ್ತೆ. ಸೊ ಅವ್ರು ನೋಡಿ ಕೇಳಿದ್ರೆ ಅವ್ರು ನಿಮಗೆ ಕೊಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ನಾನು ಅಲ್ಲಿ ಅಂಗಡಿಲೇ ಇಸ್ಕೊಂಬಂದು ಬಾಕ್ಸ್ಗೆ ಹಾಕ್ಕೊಳ್ತಾ ಇರೋದು. ಸೊ ಉಪ್ಪಿನಕಾಯಿಗೆಲ್ಲ ಎಕ್ಸ್ಟ್ರಾ ಏನೋ ಬಾಕ್ಸ್ಗಳನ್ನ ನಾನು ತರಿಸ್ಕೊಂಡಿಲ್ಲ. ನಿಮಗೆ ಈ ಗ್ಲಾಸಿಂದ ಐಟಮ್ಸ್ ಎಲ್ಲ ಬೇಕು ಅಂತ ಅಂದರೆ ಈ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ ಆಲ್ಮೋಸ್ಟ್ ಪಿಂಗಾಣಿದೆಲ್ಲ. ಸೊ ಅದು ಕೂಡ ತೊಗೊಂಡು ಯೂಸ್ ಮಾಡ್ಕೊಳ್ಬೋದು. ನಾನು ಬಾಕ್ಸ್ ಇಲ್ಲೇ ಇಸ್ಕೊಂಡಿದ್ದೆ ಲೋಕಲ್ ಶಾಪಲ್ಲೇ. ಸೊ ಕೇಳಿದ್ದಕ್ಕೆ ಕೊಟ್ಟಿದ್ರು, ಹಂಗಾಗಿ ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನನಗಿವಾಗ ಒಂದು 8 ಮಾವಿನಕಾಯಿಗೆ ಇವಾಗ 2 ಬಾಕ್ಸ್ ಉಪ್ಪಿನಕಾಯಿ ಆಗಿದೆ. ಆಲ್ಮೋಸ್ಟ್ ನಮಗಿದು ಒಂದು 3 ತಿಂಗಳು ಇಲ್ಲಾಂದರೆ 4 ತಿಂಗಳು ಬರುತ್ತೆ ಅಷ್ಟೇ. ಮನೇಲಿ ಎಲ್ಲರೂ ಉಪ್ಪಿನಕಾಯಿ ಪ್ರಿಯರೇ, ನನಗೆ ಬೇರೆ ಲೋ BP, ಹಾಗಾಗಿ ನಾನು ಊಟಕ್ಕೆ ಉಪ್ಪಿನಕಾಯಿ ಬೇಕೇ ಬೇಕು. ಏನೇ ವೆಜ್ ಊಟ ಮಾಡಿದ್ರು ಉಪ್ಪಿನಕಾಯಿ ಇರಲೇಬೇಕು. ಸೊ ನೋಡಿ ಆಯಿಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಅಳತೆ ಮಾಡೇ ಹಾಕ್ಕೊಳ್ಳಿ. ನಾನು ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಅಳತೆಗಿಂತ ಜಾಸ್ತಿ ಹಾಕ್ಕೊಂಡ್ರೆ ಫುಲ್ಲು ಎಣ್ಣೆ ಜಾಸ್ತಿ ಕುತ್ಕೊಂಡ್ಬಿಡುತ್ತೆ. ಹಂಗಾಗಿ ಅಳತೆ ಮಾಡಿ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನು ಅಳತೆ ಮಾಡದೆ ಹಾಕಿದ್ದಕ್ಕೆ ನೋಡಿ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ. ಸೊ ಉಪ್ಪಿನಕಾಯಿ ರೆಸಿಪಿನ ನಾನು ಶೇರ್ ಮಾಡಬೇಕು ಈ ವರ್ಷ ಅಂತ ಅಂದ್ಕೊಂಡಿದ್ದೆ. ಬಟ್ ಪ್ರತಿ ವರ್ಷವೂ ಉಪ್ಪಿನಕಾಯಿ ರೆಸಿಪಿ ಮನೇಲಿ ಮಾಡ್ಕೊಳ್ತೀನಿ. ಈ ವರ್ಷ ಇನ್ನು ಶೇರ್ ಮಾಡಿರಲಿಲ್ಲ, ಹಂಗಾಗಿ ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು, ಹೇಗೆ ಬಂದಿದೆ ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಹೊಸ್ದಾಗಿ ಯಾರಾದರೂ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ಕೂಡ ವಿಡಿಯೋ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಸೊ ಇದನ್ನೆಲ್ಲ ಇವಾಗ ಫಿಲ್ ಮಾಡಾದಮೇಲೆ ಎತ್ತಿ ಫ್ರಿಜ್ಜಿಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ.
ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡಿದ್ರೆ 1 ವರ್ಷ ಕೂಡ ಇದ್ರೂ ಹಾಳಾಗೋದಿಲ್ಲ. ಚೆನ್ನಾಗಿರುತ್ತೆ ಉಪ್ಪಿನಕಾಯಿ, ಅದೇ ಟೇಸ್ಟೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಇದು ಕೂಡ ಅಷ್ಟೇ, ಇದೇನೋ ಒಂದು ವಾರನೂ ಬರಲ್ಲ ಬಿಡಿ. ನಮ್ಮ ಮನೇಲಿ ಚಿಕ್ಕ ಬಾಕ್ಸಲ್ಲಿರೋದು ಬೇಗ ಖಾಲಿ ಆಗಿಬಿಡುತ್ತೆ. ಇದು ಫುಲ್ಲು ಆದಷ್ಟು ಒಂದು ಏರ್ ಟೈಟ್ ಕಂಟೈನರಲ್ಲೇ ಉಪ್ಪಿನಕಾಯಿನ ಸ್ಟೋರ್ ಮಾಡ್ಕೊಳ್ಳಿ. ಇನ್ನು ನಾನು ಇವನ್ನೆಲ್ಲ ಬಾಕ್ಸ್ ಎಲ್ಲ ಬಾಯಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಫುಲ್ಲು ಇನ್ನು ಎಣ್ಣೆ ಬಿಡಬೇಕು, ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ನಾನು ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅದು ಉಪ್ಪಿನಕಾಯಿ ಎಲ್ಲ ಯಾವಾಗಲೇ ಒಂದು ಚೂರು ಟೇಸ್ಟ್ ಮಾಡ್ತಾಯಿರ್ತೀನಿ. ಅದು ಫುಲ್ಲು ಮಾಗೋವರೆಗೂ ಬಿಡೋದೇ ಇಲ್ಲ. ಸ್ವಲ್ಪ ಡೈಲಿ ತಿರುಗಿಸೋದು ಹಂಗೆಲ್ಲ ಮಾಡ್ತಾಯಿರ್ತೀನಿ. ಆದಷ್ಟು ಬಿಸಿಲಿರೋ ಟೈಮಲ್ಲಿ ಅದನ್ನು ಬಾಯಿ ತೆಗೆದ್ಬಿಟ್ಟು ಚೆನ್ನಾಗಿ ಅದನ್ನು ಒಂದು ಸಲ ಮಿಕ್ಸ್ ಕೊಟ್ಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಬಿಟ್ಟು ಮತ್ತೆ ಎತ್ತಿ ಇಟ್ಕೊಳ್ಳಿ. ಆದಷ್ಟು ಗಾಳಿ ಹೋಗದೆ ಇರೋ ರೀತಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನನ್ನ ತಮ್ಮ ಊರಿಗೆ ಹೊರಟ. ಈ ಸೌಂಡ್ ಬಾಕ್ಸ್ ಊರಿಗೆ ಕೊಟ್ಟು ಕಳಿಸ್ಬೇಕಿತ್ತು, ಹಂಗಾಗಿ ತೊಗೊಂಡೋಗಿ ಕೊಡು ಅಂತ ಹೇಳಿದ್ವಿ. ಅವ್ನು ತೊಗೊಂಡು ಹೋಗೋದಕ್ಕೆ ಆಚೆ ಎತ್ಕೊಂಬರ್ತಿದ್ದಂಗೆ ಫುಲ್ ಅಳೋದಕ್ಕೆ ಶುರು ಮಾಡ್ದೆ. ನಂದಿದು ನನಗೆ ಬೇಕು, ನನಗೆ ಡ್ಯಾನ್ಸ್ ಆಡೋದಿದು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ನ ಪಾಪ ಅಳ್ತಾನಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋದ. ನೈಟು ಊರಿಗೆ ಹೋಗ್ತೀನಲ್ಲ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಅವನು ತೊಗೊಂಡು ಹೊರಟಿದ್ದ. ನಾನು ಅಲ್ಲೇ ಕೊಟ್ಬಿಟ್ಟು ಬಾ, ಊರಲ್ಲಿ ಬೇಕು, ಆಮೇಲೆ ಬೇಕಾದ್ರೆ ಎತ್ಕೊಂಬರ್ತೀವಿ ಅಂತ ಹೇಳಿದ್ವಿ. ಇವನು ಕೊಡಲೇ ಇಲ್ಲ ಕೊನೆವರೆಗೂ. ಇನ್ನು ಅದಾದಮೇಲೆ ಪಾಪ ಅವ್ನು ಬಿಟ್ಬಿಟ್ಟು ಹೋದ. ಇನ್ನು ಮನೆಗೆ ಬಂದು ಇವನ್ನ ಸಮಾಧಾನ ಮಾಡಿ ಮಲಗಿಸಿ ಹೋಗಿ ನಾವು ಮಲ್ಕೊಂಡ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.